ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು, ತುಂಬ ಅಂದರೆ ವಂಶದ ಕುಡಿ ಅಂತೆಲ್ಲ ತುಂಬ ಫೇವರಿಸಮ್ ಮಾಡ್ತಾ ಇದ್ರು, ತುಂಬ ಸಪೋರ್ಟಿವ್ ಆಗೂ ಕೂಡ ನಿಂತಿದ್ರು ರಕ್ಷಿತಾ ಜೊತೆ. ಯಾವಾಗ ರಕ್ಷಿತಾ ಗಿಲ್ಲಿ ಮತ್ತು ಕಾವ್ಯನ ನಾಮಿನೇಟ್ ಮಾಡ್ತಾರೋ, ಈಗ ಗಿಲ್ಲಿ ರಕ್ಷಿತಾನ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹೇಗೆ ಅಂತಂದರೆ, ಇಷ್ಟು ದಿನ ಗೊತ್ತಿತ್ತು ಗಿಲ್ಲಿಗೆ ರಕ್ಷಿತಾ ಹೋಗಿ ಚೇಂಜಿಂಗ್ ರೂಮಲ್ಲಿ ಮಲ್ಕೊಳ್ಳೋದು, ಬಾತ್ರೂಮಲ್ಲಿ ಮಲ್ಕೊಳ್ಳೋದು ಅದೆಲ್ಲವೂ ಕೂಡ. ಸೊ ಇಷ್ಟು ದಿನ ಅವ್ರು ಏನು ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗದೆ ಇಲ್ಲದೆ ಇರೋ ಥರ ಅವ್ರು ಮೇಂಟೈನ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಯಾವಾಗ ಈಗ ರಕ್ಷಿತಾ ನಾಮಿನೇಟ್ ಮಾಡಿದ್ರು, ಆವಾಗ ಅವರು ಗಿಲ್ಲಿ ರಕ್ಷಿತಾ ಎಲ್ಲ ಕಡೆ ಹೋಗಿ ಮಲ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ಅದನ್ನು ಆಚೆ ಇಟ್ರ ಅಂತ ಸೀಕ್ರೆಟ್ನ. ಮೇ ಬಿ ಅವ್ನಿಗೆ ಇವಾಗ ಅರ್ಥ ಆಯ್ತೇನೋ ದಟ್ ಇಟ್ ಇಸ್ ಕಾಂಪಿಟೇಷನ್. ಎಲ್ರಿಗೂ ಹೊರಗೆ ಇಡಲೇಬೇಕು ಒಂದಲ್ಲ ಒಂದು ಕಾರಣಕ್ಕೆ. ಸೊ ಅದೇ ಇವಾಗ ಅವ್ನು ಅರ್ಥ ಮಾಡಿಕೊಂಡು ಮೇ ಬಿ ದಟ್ಸ್ ವೇ ಅವ್ನು ಎಲ್ಲರ ಮೇಲೂ ಚಿಕ್ಕ ಫಾಲ್ಟ್ಸ್ ಹುಡುಕ್ತಾ ಇರ್ತಾನೆ. ಯಾಕಂದ್ರೆ ಇಲ್ಲಿ ಏನಂದರೆ ಎಲ್ಲರೂ ಒಳ್ಳೆಯವರಾಗಿ ಇರ್ತಾರೆ, ಎಲ್ಲ ಒಂದು ಕಡೆ ತಪ್ಪು ಮಾಡಿರ್ತಾರೆ, ಅದನ್ನೇ ಹಿಡ್ಕೊಂಡು ನಾಮಿನೇಷನ್ಸ್ ಮಾಡಬೇಕಾಗುತ್ತೆ, ಅದರಿಂದನೇ ಹೊರಗೆ ಕಳಿಸ್ಬೇಕಾಗಿರುತ್ತೆ. ಸೊ ಅವ್ನಾಗ ಮಾಡ್ತಾನೆ ಅಂದರೆ ಗುಡ್ ಓನ್ಲಿ, ಯಾಕಂದರೆ ಇನ್ನಿಬ್ರು ವಿನ್ ಆಗೋಕ್ಕಾಗತ್ತೆ, ಒಬ್ಬರು ವಿನ್ ಆಗ್ಬೇಕು ತಾನೆ. ಅಲ್ಲ, ಕರೆಕ್ಟ್ ಅಲ್ವಾ? ಅವರು ಚಿಕ್ಕ ತಪ್ಪುಗಳನ್ನ ಹುಡುಕ್ತಾ ಇರ್ತಾರೆ ಬೇರೆಯವ್ರದ್ದು. ಇಷ್ಟು ದಿನ ರಕ್ಷಿತಾ ಒಂದು ತಪ್ಪು ಕೂಡ ಅವ್ರು ಆಚೆ ಇಟ್ಟಿಲ್ಲ ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನನಗೆ. ಅದನ್ನ ನೋಡಿದಾಗ ಎಲ್ಲಿ ಮೇ ಬಿ ಗಿಲ್ಲಿಗೆ ಮುಂಚೆನೇ ಗೊತ್ತಿತ್ತು ಅಂತ ಅನಿಸುತ್ತೆ ಅವ್ರು ಮಲ್ಕೊಳ್ತಾ ಇದ್ದಿದ್ದು. ಆದರೆ ಅವಾಗ ತುಂಬ ಸಪೋರ್ಟಿವ್ ಇದ್ರಲ್ಲ, ಹೇಳ್ತಾ ಇರಲಿಲ್ಲ. ಈಗ ಬೇಕು ಅಂತ ಕೇಳಿದ್ರಿ, ಯಾಕಂದ್ರೆ ಇವಾಗ ನನ್ನ ಕೇಳಿದ್ರಿ ರಕ್ಷಿತಾ ನಿಮ್ಮ ಸೇವ್ ಮಾಡ್ತಾಳೆ, ನಿಮ್ಮ ನಾಮಿನೇಟ್ ಮಾಡಿದ್ರಿ ಅಂತ. ಸೇಮ್ ಇರ್ಬೋದು ತಾನೆ. ಇವಾಗ ಇಲ್ಲಿ ಸಿಚುವೇಶನ್ ಹಂಗೆ ಆಗಿರ್ಬೋದು, ಮಲಗೋದೇನು ದೊಡ್ಡ ಇಶ್ಯೂನ, ಬಟ್ ಇಲ್ಲ ಆ ಮನೇಲಿ ಇಟ್ಸ್ ಅ ಬಿಗ್ ಇಶ್ಯೂ. ಯಾಕಂದ್ರೆ ಅವರಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ಅವ್ನು ಹೋಗಿ ಮೇ ಬಿ ಹೇಳ್ತಿರ್ತಾನೆ, ಯಾಕಂದ್ರೆ ಅವನಿಗೂ ಗೊತ್ತದು ಇಟ್ಸ್ ಅ ರೂಲ್ ಬ್ರೇಕ್ ಆಗಬಾರ್ದು ಅಂತ. ಸೊ ಎಷ್ಟೇ ಪ್ರೀತಿ ಇದ್ರು ಈ ಸಣ್ಣ ರೂಲಿಂದ ಬೇರೆಯವ್ರು ತೊಂದರೆ ಆಗೈತೆ ಅಂದರೆ ಅದು ಎಲ್ರಿಗೂ ನೋಟಿಸ್ ಮಾಡಲೇಬೇಕಾಗತ್ತೆ. ಗಿಲ್ಲಿ ಮೇ ಬಿ ಅದನ್ನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ಯಾಕಂದ್ರೆ ಅವನು ತುಂಬ ರೂಲ್ ಬ್ರೇಕ್ ಮಾಡಿದ್ದಾನೆ. ಸೊ ಇವಾಗ ಅವನು ಎಚ್ಚೆತ್ಕೋತಾನೆ ಅಂತ ನನಗೂ ಅನ್ಸುತ್ತೆ.